ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಆದಷ್ಟು ಬೇಗ 1K ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ 2 ಡೇಸಿಂದ ವ್ಲಾಗ್ ಮಾಡಿರಲಿಲ್ಲ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಪಾಪುಗೆ ಹುಷಾರಿಲ್ದಿರೋ ಕಾರಣ 2 ದಿನದಿಂದ ವ್ಲಾಗ್ ಮಾಡಿರಲಿಲ್ಲ. ಜೂನ್ 5 ವಿಶ್ವ ಪರಿಸರ ದಿನ ಹಾಗೂ ನನ್ನ ಮಗನ ಹುಟ್ಟುಹಬ್ಬ. ನನ್ನ ದಿನ ಈ ರೀತಿ ಶುರುವಾಯಿತು. ಚಿನ್ನು ಕಂದ, ಹ್ಯಾಪಿ ಬರ್ತ್ಡೇ ಬಂಗಾರಿ, ಹ್ಯಾಪಿ ಬರ್ತ್ಡೇ. ಏಯ್ ಹ್ಯಾಪಿ ಬರ್ತ್ಡೇ. RCB ಕಪ್ ಗೆಲ್ತು ಅನ್ನೋ ಖುಷಿ ಒಂದು ಕಡೆ ಆದರೆ, ಆ ಕಪ್ ಗೆದ್ಮೇಲೆ ಏನೇನೆಲ್ಲ ಆಯಿತು ಅನ್ನೋದು ಒಂದು ಕಡೆ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಕಪ್ ಗೆದ್ದಿದ್ದು ಅಂತೂ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿತ್ತು. ಅದ್ರ ಸ್ಪೆಷಲ್ ನನ್ನ ಮಗಳಿಗೆ ಈ ಟೀ-ಶರ್ಟ್ನ ನಾನು ಹಾಕಿದ್ದೆ. ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ. ಏನೇ ಆಗಲಿ ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸು, RCB ಫ್ಯಾನ್ಸು. ಇವಳು ಈ ರೀತಿ ಅಳ್ತಾವಳೆ. ಹುಷಾರಿಲ್ದಿರೋ ಕಾರಣ ಸಿಕ್ಕಾಬಟ್ಟೆ ಅಳ್ತಾವಳೆ. ಈಗ ಹುಷಾರಾಗಿದ್ದಾಳೆ, ಬಟ್ ಜ್ವರ ಬಂದಾಗಿಂದ ಸ್ವಲ್ಪ ಈ ರೀತಿಯೇ ನನ್ನ ಪಂಗಾರಿದು ಕಿರಿಕಿರಿ. ಇವತ್ತು ನನ್ನ ಮಗನ ಬರ್ತ್ಡೇ ಆ್ಯಂಡ್ ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಇವನ ಬರ್ತ್ಡೇ ನಡೆಯೋದ್ರಿಂದ ಅವ್ನ ಬರ್ತ್ಡೇ ಡ್ರೆಸ್ ಕಲರ್ ಗ್ರೀನ್ ಆಗಿರುತ್ತೆ. ಸ್ಕೂಲ್ಗೆ ಹೋಗೋದ್ರಿಂದ ಒಂದು ಗಿಡ ಕೊಟ್ಟು ಗ್ರೀನ್ ಕಲರ್ ಶರ್ಟ್ ಹಾಕಿ ಕಳಿಸ್ತೀನಿ. ಗಿಡ ನೆಡೋದ್ರ ಮೂಲಕ ಒಂದು ಪರಿಸರನ ಉಳಿಸೋ ಕೆಲಸನ ಮಾಡ್ತೀವಿ. ಪ್ರತಿ ವರ್ಷ ಒಂದು ಗಿಡ, ಇವನು ಹುಟ್ಟಿದಾಗಿಂದ 5 ಗಿಡಗಳಂತೂ ಕಂಪಲ್ಸರಿಯಾಗಿ ನೆಟ್ಟಿದ್ದೀವಿ. ಸ್ಕೂಲಿಗೂ ಕೂಡ ಒಂದು ಗಿಡನ ತಂದಿದ್ವಿ, ಅದನ್ನು ಕೊಟ್ಕೊಳ್ಸೋಕ್ಕೆ ಇಟ್ಕೊಂಡ್ವಿ. ಒಂದು ಅರ್ಥಪೂರ್ಣವಾಗಿ ಇವನು ಬರ್ತ್ಡೇ ಆಚರಣೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಗಿಡನ ನೆಡ್ತೀವಿ. ಬೇರೆ ಕಲರ್ ಬಟ್ಟೆನೂ ಕೊಡಿಸ್ತೀವಿ, ಅದು ಸಂಜೆ ಬಂದು ಹಾಕ್ತಾನೆ. ಸ್ಕೂಲಲ್ಲಿ ಹೆಂಗಿದ್ರು ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿದ್ದು ಅವನಿಗೆ ಗ್ರೀನ್ ಕಲರ್ ಬಟ್ಟೆನ ಹಾಕಿಸಿ ಕಳಿಸ್ತೀನಿ. ಗ್ರೀನ್ ಕಲರ್ ಬಟ್ಟೆ ಉಟ್ಕೋಕೆ ಸಿಕ್ಕಾಬಟ್ಟೆ ಕಷ್ಟಪಟ್ಟು ತರಿಸಿದ್ದೆ. ಅರ್ಜೆಂಟಲ್ಲಿ ತರೋಕೆ ಹೋದಾಗ ಸಿಗೋದೇ ಇಲ್ಲ. ಈ ಕಡೆ ವ್ಯಾನ್ ಬಂತು, ಸ್ಕೂಲಿಗೆ ಗಿಡ ಕೊಟ್ಬಿಡಿ ಮತ್ತು ಸ್ಕೇಲು ಪೆನ್ಸಿಲ್ ಇದೆ ಹುಡುಗರಿಗೆ ಕೊಟ್ಬಿಡಿ ಅಂತ ಹೇಳಿ ಬಂಗಾರಿಗೆ ಬಸ್ ಹಚ್ಚಿ ಕಳಿಸ್ದೆ. ಅಲ್ಲಿಂದ ಬಂದರೆ ನನ್ನ ಪುಟಾಣಿ ಕಂದ ಚಿತ್ರಾನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಕೂತಿದ್ದಾಳೆ. ಈ ರೀತಿ ಇವಳು ಹೆಲ್ಪ್ ಮಾಡೋದು. ಅವನ ಆ ಕಡೆ ಸ್ಕೂಲ್ಗೆ ಹೋದ. ನನಗೆ ನಮ್ಮ ದೊಡ್ಡಮ್ಮ ಬ್ರೇಕ್ಫಾಸ್ಟ್ಗೆ ಮನೆಗೆ ಇನ್ವೈಟ್ ಮಾಡಿದರು ಅಂತ ಪಾಪು ಊಟ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ನಾನು ಹೊರಟಿದ್ದು ನಮ್ಮ ಹಳೆ ಮನೆ ಕಡೆಗೆ. ಇಲ್ಲಿ ಊಟ ಎಲ್ಲನೂ ಮುಗಿಸಿ ಮತ್ತೆ ಮನೆಗೆ ಬಂದೆ. ಇವತ್ತು ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ಅವ್ನ ಫೇವ್ರೆಟ್ ಗುಲಾಬ್ ಜಾಮೂನ್. ಅವ್ನು ಸಿಕ್ಕಾಬಟ್ಟೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಜಾಮೂನ್ ಮಾಡಿಡೋಣ ಅವ್ನು ಬರೋಷ್ಟರೊಳಗೆ ಅಂತ ಹೇಳಿ ಜಾಮೂನ್ ಮಾಡ್ತಾಯಿದ್ವಿ. 5 ವರ್ಷ ಅವನಿಗೆ ಕೇಕ್ನ ಕಂಪಲ್ಸರಿಯಾಗಿ ಕಟ್ ಮಾಡಿಸಿದ್ವಿ. ಬಟ್ ಈ ವರ್ಷದಿಂದ ಕೇಕ್ ಕಟ್ಟಿಂಗ್ ಬೇಡ, ಅದ್ರ ಬದಲು ಅವ್ನು ಏನು ಇಷ್ಟಪಡ್ತಿಂತಾನೋ ಅದನ್ನು ಕೊಡಿಸಿ ಅವ್ನು ಖುಷಿ ಪಡಿಸೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿಸೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ಟೆ ಕೊಡಿಸಿದ್ವಿ, ಅವನಿಗೆ ಬೇಕಾಗಿದ್ದ ತಿಂಡಿ ನಮ್ಮ ಮನೆಯಲ್ಲೇ ಮಾಡಿದ್ವಿ. ಹೊರಗಡೆ ಏನು ಇಷ್ಟಪಡ್ತಾನೆ ಅದನ್ನು ಕೊಡ್ಸೋಣ ಬಂದ ತಕ್ಷಣ ಅಂತ ಹೇಳಿ ಜಾಮೂನ್ನ ಮಾಡ್ತಾಯಿದ್ವಿ. ಅಮ್ಮ ಕಲಿಸ್ಕೊಟ್ಟಿದ್ರು, ನಾನು ಜಾಮೂನ್ನ ಮಾಡ್ತಾಯಿದ್ದೆ. ನಮ್ಮಮ್ಮ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾಡ್ತಾರೆ ಜಾಮೂನ್ನ. ಇದ್ರದ್ದೊಂದು ಎಲ್ರಿಗೂ ಬರುತ್ತೆ, ಬಟ್ ಇದ್ರದ್ದೊಂದು ದಿನ ವೀಡಿಯೋ ಮಾಡಿ ಹಾಕಬೇಕು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಕ್ಕಾದ್ರೂ. ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಹಾಕಿಟ್ಟೆ. ಪಾಪುಗೆಲ್ಲ ಹಪ್ಪಳ ಇಷ್ಟ, ಒಯ್ತಾ ಬತ್ತಾ ತಿಂತಾ ಇರಲಿ ಅಂತ ಹೇಳಿ ಹಪ್ಪಳ ಹಾಕಿ ಇಟ್ಟು ಎಲ್ಲನೂ ಬಾಕ್ಸ್ಗಿಟ್ಟೆ ಮೆತ್ತಗಾಗೋಗುತ್ತೆ ಅಂತ. ಈ ಕಡೆ ಎಣ್ಣೆಲಿ ಕರೆದಿದ್ದ ಜಾಮೂನ್ಗಳನ್ನ ಪಾಕ ರೆಡಿ ಇತ್ತಲ್ಲ, ಅದಕ್ಕೆ ಹಾಕೋಣ ಅಂತ ಒಂದೇ ಹಾಕಿದೆ. ಪಾಕ ಬಿಸಿ ಇರುವಾಗಲೇ ಸ್ಟವ್ ಆಫ್ ಮಾಡಿದ ತಕ್ಷಣ ಹಾಕಕ್ಕೆ ಹೇಳಿದ್ರು ಅಮ್ಮ. ಎಲ್ಲನೂ ಜಾಮೂನ್ನ ಪಾಕದೊಳಗೆ ಹಾಕಿ ಸ್ವಲ್ಪ ಅಟ್ಲೀಸ್ಟ್ ಒಂದು 2 hours ಆದರೂ ಚೆನ್ನಾಗಿ ನೆನಿಬೇಕು. ನೆನೆಯೋದಕ್ಕೆ ಬಿಟ್ಟೆ. ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. ನನಗಂತೂ ಫೇವ್ರೇಟ್. ಇಲ್ಲಿ ಯಾರಿಗೆಲ್ಲ ಜಾಮೂನ್ ಇಷ್ಟ ಕಮೆಂಟ್ ಮಾಡಿ. ಹಂಗೆ ಒಂದು ಕೋಳಿ ಬಂದಿದ್ವಿ ಮನೆಗೆ. ಅದು ಕುಯ್ಯೋಕ್ಕೆ ಮುಂಚೆ ಎಲ್ಲಿ ಸತ್ತೋಗ್ಬಿಡುತ್ತೋ ಏನೋ ಅಂತ ಅದಕ್ಕೆ ನೀರು ಹಿಡ್ದು ಇಡೋ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಮೊದಲೇ ನಾಟಿ ಕೋಳಿ ಎಷ್ಟೊಂದು ಸಲ ಇನ್ಸಿಡೆಂಟ್ ಆಗೈತೆ. ಬಂದು ಕುಯ್ಯೋಷ್ಟೊಳಗೆ ಸತ್ತೋಗಿರೋದು ಉಂಟು. ಯಾರಾದರೂ ಪ್ರಾಣಿ ಹಿಂಸೆ ಮಹಾಪಾಪ ಅಂದರೆ ಸಾರಿ, ನಾವು ಕೇಳಲ್ಲ. ನಾವು ಮಂಡ್ಯದವರು, ಬಾಡಿ ನಮ್ಮ ಗಾಡು. ಇದನ್ನು ಇಲ್ಲಿ ಇದು ಮಾಡಿ ನೆಕ್ಸ್ಟ್ ಅಪ್ಪ ಊಟಕ್ಕೆ ಬಂದಿದ್ದರು. ಅವ್ರ ಹತ್ರ ನನ್ನ ಬಂಗಾರಿ ಊಟ ಮಾಡಿಸ್ಕೊಳ್ತಾ ಇದ್ದಾಳೆ. ಇಲ್ಲಿಂದ ಮತ್ತೆ ನಮ್ಮ ಹಳೆ ಮನೆ ಹತ್ರ ಹೋದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ನಮ್ಮ ಅತ್ತೆ ಮಕ್ಕಳು ಎಲ್ಲರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇದು ಒಂಥರ ತುಂಬ ಖುಷಿ. ಎಷ್ಟೊಂದು ದಿನ ಆದಮೇಲೆ ಈ ರೀತಿ ನಾವು ಇಲ್ಲಿ ಸೇರಿರೋದು. ಅದಕ್ಕೋಸ್ಕರ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ. ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ.
ನನ್ನ ಮಗ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ. ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ಅಕ್ಕ, ಮಾವ ಮತ್ತು ನನ್ನ ಪುಟ್ಟ ತಂಗಿ ಎಲ್ಲರೂ ಕೂತಿದ್ರು. ಈ ವಿಡಿಯೋನ ಅವಳೇ ನನಗೆ ಕ್ಯಾಪ್ಚರ್ ಮಾಡಿಕೊಡ್ತಾಯಿದ್ಲು. ಅಲ್ಲಿಂದ ಆಚೆ ಬಂದು ಹೊಸ್ದಾಗಿ ಬಂದಿದ್ದಂತಹ ಗೆಸ್ಟ್ಗಳನ್ನ, ಹೊಸ ಎಂಟ್ರಿಗಳನ್ನ ನೋಡಿದೆ. ಇವರೊಬ್ಬರು ಹೊಸೊಬ್ಬರು. ಮತ್ತು ಕೊಟ್ಟಿಗೆ ಒಳಗೆ ಬಂದು ಹಾಗೆ ಏನೇನಿದೆ ಅಂತ ನೋಡೋಣ ಅಂತ ಹೇಳಿ ನೋಡಿದೆ. ಇಲ್ಲಿಗೆ ಬಂದಾಗಿದ್ರೊಳಗೆ ಹೋಗಿಲ್ಲ ಅಂತಂದರೆ ಸಮಾಧಾನ ಇಲ್ಲ. ನಾನು ಪಾಪ ದನಗಳು ನೋಡಿಕೊಂಡು ಅವಳಿಗೂ ಇಷ್ಟ ಹಾಗೆ ಒಳಗೊಂದಷ್ಟು ವಾಕ್ ಮಾಡಿದ್ವಿ. ಈ ಹಸು ಸೌಂಡ್ ಒಂಥರ ಕಿವಿಗೆ ಹಿಂಪಾಗಿದೆ. ಅಲ್ಲಿಂದ ಆಚೆ ಬಂದರೆ ಇಲ್ಲಿ ನನ್ನ ತಮ್ಮ ಏನೋ ಮಾಡಿಸ್ತಾ ಇದ್ದಾನೆ ದನಕ್ಕೆ. ಇದನ್ನೆಲ್ಲ ನೋಡಿಕೊಂಡು ಮಗ ಬರೋ ಟೈಮ್ ಆಯಿತು, ಅವ್ನು ಬರೋಷ್ಟರೊಳಗೆ ಹೋಗಿ ಕರ್ಕೊಳ್ಳೋಣ ಅಂತ ಹೇಳಿ ಹೊರಟೆ. ಇಲ್ಲಿ ನಮ್ಮ ಲೊಕೇಶನ್ ಅವರು ಈ ದನಗಳಿಗೇನೋ ಮಾಡಿಸ್ತಾ ಇದ್ದಾರೆ. ಇವು ಯಾಕೋ ಸ್ವಲ್ಪ ಸರ್ಕಸ್ ಗಾಂಚಲಿ ಮಾಡ್ತಾ ಇದ್ವು. ಅಲ್ಲಿಂದ ಮನೆಗೆ ಬಂದರೆ ಬಂದ ತಕ್ಷಣ ಇವತ್ತು ಹೋಮ್ವರ್ಕ್ ಮುಗಿಸ್ತಿದ್ದಾನೆ. ಅವ್ನ ಫ್ರೆಂಡ್ಸ್ ಜೊತೆಗೆ ಹೋಗಿ ಆಟ ಆಡೋದಕ್ಕೆ ಫುಲ್ ಜೋಶಲ್ಲಿ ಹೋಮ್ವರ್ಕ್ ಬರಿತಾ ಇದ್ದಾನೆ. ಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನಾದರೂ ತಿಂದು ಬರಿ ಅಂತಂದರು. ಇವನು ಹೇಳಿದ ಮಾತನ್ನ ಕೇಳಲಿಲ್ಲ. ಕನ್ನಡ ಹೋಮ್ವರ್ಕ್ನ ಬರೆದು ಮುಗಿಸಿ ನಮ್ಮ ಅಕ್ಕ ಇವನಿಗೆ ಅಂತ ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಅದನ್ನು ಓಪನ್ ಮಾಡ್ತಾ ಇದ್ದಾನೆ. ನನಗೊಂದು ಪೀಸ್ ಕೊಡು. ಚೆನ್ನಾಯ್ತಾ? ಇದಾದಮೇಲೆ ನಮ್ಮ ನಮ್ಮ ಮಕ್ಕಳು, ನನ್ನಮ್ಮ ಇದನ್ನು ಇಬ್ಬರು ಖುಷಿಗೆ ಬರ್ತಡೇ ಇರೋದ್ರಿಂದ ಮನೆಗೆ ಬಂದಿದ್ದರು. ಕೇಕ್ ಬೇಡ ಅಂತ ಹೇಳಿರೋದ್ರಿಂದ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಬಂದಿದ್ದರು. ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ. ಈ ವರ್ಷವೇ ನನ್ನ ಮಗನಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿಲ್ಲ. ಕೆಲವೊಂದು ಸಂಪ್ರದಾಯಗಳನ್ನ ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವಳನ್ನ ಒಂದಷ್ಟು ಹೊತ್ತು ರೇಗಿಸಿ ಕೂತಿ ಮಾತುಕತೆ ಎಲ್ಲ ಹಾಡಾಯಿತು. ಇನ್ನೇನು ಟೈಮ್ ಆಯಿತು ಅಂತ ಹೊರಟು ನಿಂತರು. ಇಬ್ಬರೂ ಬಂದು ಕಳಿಸ್ದೆ. ಅವನು ಹೊರಟ ಕೆಲಸಕ್ಕೆ ಹೋಗ್ಬೇಕಲ್ವ ಬೆಳಿಗ್ಗೆ. ನನ್ನ ಮೈದನ 7 ಕಾಲೇಜು, ಅವಳಿಗಿನ್ನ ಕಾಲೇಜ್ ಶುರುವಾಗಿಲ್ಲ. ಮೂವರು ಹೊರಟರು. ನಾನು ಇವ್ರಿಗೆ ಬಾಯ್ ಮಾಡಿ ಕಳಿಸಿ ಒಳಗೆ ಬಂದು ಊಟ ಮಾಡಿ ಆಲ್ರೆಡಿ 10 o'clock ಆಗಿತ್ತು. ಮಲ್ಕೊಳ್ಳೋಣ ನಿದ್ದೆ ಇಲ್ಲ ಅಂತ ಹೇಳಿ ಮಲ್ಕೊಂಡೆ. ಇದಾಗಿತ್ತು ನನ್ನ ಗುರುವಾರದ ವ್ಲಾಗ್ ಆ್ಯಂಡ್ ನನ್ನ ಮಗನ ಬರ್ತ್ಡೇ ಸ್ಪೆಷಲ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್, ಮತ್ತೆ ಸಿಗೋಣ.